ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಚಂದ್ರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ವಂದಿಸ್ತೇನೆ. ನಾವು ಸತತವಾಗಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ವಿಶೇಷವಾಗಿ ಉಜ್ಜೀವನಕ್ಕೆ ನಾವು ಸಿದ್ಧರಾಗುವ ವಿಚಾರದಲ್ಲಿ ನಾವು ಈ ವಾಕ್ಯಗಳನ್ನ ಧ್ಯಾನಿಸ್ತಾ ಇದ್ದೀವಿ. ನಾವು ಧ್ಯಾನಿಸ್ತಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದು. ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ. ಪೌಲನು ಅದನ್ನೇ ಮಾಡಿದನು. ಪೌಲನು ಉಜ್ಜೀವಿಸಲ್ಪಡೋದಕ್ಕೆ ಕಾರಣ ಕ್ರಿಸ್ತನನ್ನು ಆತ ಅರಿತುಕೊಂಡ. ಆತ ಹೇಳ್ತಾನೆ, ಕ್ರಿಸ್ತನನ್ನು ಅರಿಯುವುದೇ ನನಗೆ ಲಾಭ ಎಂಬುದಾಗಿ. ಹಾಗೆ ಪ್ರಿಯರೇ, ನಾವು ಕ್ರಿಸ್ತನನ್ನು ಅರಿತುಕೊಳ್ಳುವುದು ನಮಗೆ ಲಾಭಕರವಾದದ್ದಾಗಿದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗಿರುವ ಹಣವಾಗಿರ್ಬೋದು, ನಮಗಿರುವಂಥ ದೇಹ ಬಲವೋ, ಹಣಬಲವೋ, ಪದವಿ ಬಲವೋ, ಯಾವ ಲೌಕಿಕವಾದ ಜ್ಞಾನವೋ, ಎಲ್ಲದಕ್ಕಿಂತಲೂ ಒಂದು ದೊಡ್ಡ ಲಾಭ, ಎಣಿಸಲಿಕ್ಕೆ ಅಸಖ್ಯವಾದ ಒಂದು ಲಾಭ ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದೇ ಪ್ರಿಯರೇ. ಅದಕ್ಕಾಗಿ ನಾವು ಹೆಚ್ಚಾಗಿ ಅದನ್ನು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಅದಕ್ಕಾಗಿ ನಾವು ನೋಡ್ತೀವಿ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಭಾಗ ಈ ಥರ ಹೇಳೋದನ್ನು ನಾವು ಕಾಣ್ತೀವಿ. ಒಬ್ಬ ಏನು ಮಾಡಿದಂತೆ, ಆ ಹೊಲವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ, ಮುತ್ತನ್ನು ಬಚ್ಚಿಟ್ಟು ಆ ಹೊಲವನ್ನು ಕೊಂಡುಕೊಳ್ಳೋದಕ್ಕೋಸ್ಕರವಾಗಿ ಆತ ತನ್ನ ಜೀವಿತವನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡಂತೆ. ಕಾರಣ ಅಲ್ಲಿದ್ದಂಥ ಮುತ್ತು ಅದನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ. ಹಾಗೆಯೇ ನಾವು ಬೆಲೆ ಕಟ್ಟಲಿಕ್ಕಾಗದ ಒಂದು ಸಂಗತಿ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಅರಿತುಕೊಳ್ಳುವ ಆ ಅರಿವು, ಆ ಒಂದು ಪ್ರಕಟಣೆ, ಅದು ನಿಜವಾಗ್ಲೂ ಕೂಡ ಅಂತ ದೊಡ್ಡದಾಗಿದೆ ಪ್ರಿಯರೇ. ಅದನ್ನು ನಾವು ಹೊಂದ್ಕೊಳ್ತಾ ಹೋಗೋಣ. ನಾವು ಮುಂದುವರೆದು ನಾವು ಧ್ಯಾನಿಸೋಣ. ಮತ್ತಾಯ ಬರೆದ ಸುವಾರ್ತೆ 5, 6 ಮತ್ತು 7 ಈ 3 ವಚನಗಳನ್ನು ಕೂಡ ನಾವು ಈ ಸಮಯದಲ್ಲಿ ಧ್ಯಾನಿಸೋಣ. ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರದದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರದದೆ ಅಂದನು. ಇಲ್ಲಿ ಯೇಸುವನ್ನ ಶತ್ರು ಶೋಧಿಸುವಾಗ ಮತ್ತೊಂದು ಕಾರ್ಯವನ್ನು ಹೇಳಿ ಶೋಧಿಸ್ತಾನೆ. ಪ್ರಾರಂಭದಲ್ಲಿ ಯೇಸುವಿನ ಬಳಿಗೆ ಯೇಸುವಿನ ಹೇಗೆ ಆದಾಮ ಅವಳನ್ನು ತಿನ್ನುವ ವಿಚಾರದಲ್ಲಿಯೇ ಶೋಧನೆಯನ್ನು ತಂದು ಶರೀರದಾಸೆಯಲ್ಲಿ ಬೀಳಿಸೋಣವಾ ಅಂತ ಪ್ರಯತ್ನಿಸಿದ. ಆ ಥರ ಅದಾಗಲಿಲ್ಲ. ಆದರೆ ಈಗ ಆತ ವಾಕ್ಯವನ್ನು ಹೇಳಿ, ದೇವರ ವಾಕ್ಯವನ್ನು ಹೇಳಿ ಶೋಧಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ವಾಕ್ಯವನ್ನು ಆತ ಹೇಳ್ತಿದ್ದಾನೆ. ಯೇಸು ವಾಕ್ಯ ಸ್ವರೂಪನಾದ ದೇವರು. ಆ ವಾಕ್ಯ ಸ್ವರೂಪನಾದ ದೇವರಿಗೇನೆ ವಾಕ್ಯ ಹೇಳಿ ಶೋಧಿಸೋದಕ್ಕೆ ಶತ್ರು ಧೈರ್ಯ ಮಾಡಿದ್ದಾನೆ. ಹೇಗೆಂದ್ರೆ, ಸೂರ್ಯನಿಗೆ ನಾವು ಟಾರ್ಚ್ ಹಿಡಿದಾಗ ಆಗುತ್ತೆ, ಇದಾಗುತ್ತಾ ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ಯೇಸುವನ್ನ ನಾವು ಏನ್ ಮಾಡೋಕ್ಕಾಗಲ್ಲ, ಸೋಲಿಸೋದಕ್ಕೆ ಸಾಧ್ಯವಿಲ್ಲ. ವಾಕ್ಯದಿಂದ ಶತ್ರು ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ಶತ್ರು ಆ ಒಂದು ಸಾಹಸಕ್ಕೆ ಕೈ ಹಾಕಿರೋದನ್ನ ನಾವು ಕಾಣ್ತೇವೆ. ಇಲ್ಲಿ ಯಾವ ರೀತಿಯಾದ ಒಂದು ಸಂಗತಿ ಅಂತ ಹೇಳಿದ್ರೆ, ಸೈತಾನ ಹೇಳ್ತಿದ್ದಾನೆ, ನೀನ್ ದೇವರ ಮಗನಾಗಿದ್ರೆ ಕೆಳಕ್ ಧುಮ್ಕು, ಎತ್ತರವಾದ ಬೆಟ್ಟ ಕರ್ಕೊಂಡೋಗಿ ಹೇಳ್ತಾನೆ, ಕೆಳಕ್ ಧುಮ್ಕು. ಯಾಕೆ ಕೆಳಕ್ ಧುಮ್ಕ್ಬೇಕು? ಯಾಕೆಂತ ಹೇಳಿದ್ರೆ, ಆತನು ನಿನ್ನ ವಿಷಯದಲ್ಲಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನ ಕೈಗಳಲ್ಲಿ ಎತ್ತಿಕೊಳ್ಳುವರು. ನೋಡೋಣ, ಮೇಲಿಂದ ಧುಮ್ಕು ನೋಡೋಣ. ನಿನಗೆ ದೇವದೂತರು ಬಂದು ಕಾಪಾಡ್ತಾರ? ನೀನು ಆ ದೇವ್ರ ಮೇಲೆ ನಂಬಿದ್ಯಲ್ಲ, ಆತನ ಮಾತಿನಂತೇನೆ ನಾನು ಜೀವಿಸ್ತೀನಿ ಅಂತ ಹೇಳ್ದಲ್ಲ, ಆತನು ಮಾತಾಡೋ ಮಾತೇ ನನಗೆ ಮುಖ್ಯ ಅಂತ ಹೇಳ್ದಲ್ಲ, ಆ ಮಾತಿಂದಲೇ ಬದುಕುವೇನು ಅಂತಾನೆ ಹೇಳಿದ್ಯಲ್ಲ. ಸೊ ಈಗ ಆ ಮಾತೇ ಬರೆದಿದ್ಯಲ್ಲ, ಆ ವಾಕ್ಯಗಳೇ ಹೇಳುತ್ತಲ್ಲ, ನೀವು ಕೆಳಗೆ ಧುಮುಕು, ನಾನು ಕಾಪಾಡ್ತೀನಿ ಅಂತ ಹೇಳ್ತದಲ್ಲ. ಸೊ ಶತ್ರು ಈ ರೀತಿಯಾಗಿ ಯೇಸುವನ್ನ ಶೋಧಿಸುವಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯೇಸು ಅಕಸ್ಮಾತ್ ಆಗಿ ಜಂಪ್ ಮಾಡಿದ್ರೆ, ಯೇಸು ಅಲ್ಲಿಂದ ಧುಮುಕಿದ್ದಿದ್ರೆ, ಯೇಸು ಏನಾಗ್ತಿದ್ರು, ಸೈತಾನನ ಮಾತಿಗೆ ಕಿವಿಗೊಡ್ತಿದ್ರು. ಯೇಸು ಸ್ವಾಮಿ ಸೂಸೈಡ್ ಮಾಡ್ಕೊಂಡಾಗ ಆಗ್ತಿತ್ತು, ಯೇಸು ಆತ್ಮಹತ್ಯೆ ಮಾಡ್ಕೊಂಡಾಗ ಆಗ್ತಿತ್ತು. ಹಾಗಿದ್ರೆ ಇಲ್ಲಿ ನಾವು ಒಂದು ವಿಷಯ, ನಾವು ಕಲಿಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ, ನಾವು ದೇವರನ್ನ ಪರೀಕ್ಷಿಸುವಾಗ ಸೂಸೈಡ್ ಮಾಡ್ಕೊಳ್ತಾ ಇದ್ದೀವಿ. ದೇವರನ್ನ ಪರೀಕ್ಷಿಸುವಾಗ ಅದಕ್ಕೆ ಮುಂದೆ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ, ಅದಕ್ಕೆ ಯೇಸು, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ. ದೇವರ ವಾಕ್ಯದಲ್ಲಿ ಬರ್ದಿದೆ ಅಪ್ಪ, ಹೌದು ಬರ್ದಿದೆ. ಏನಂತಿದೆ? ದೇವದೂತರು ಬಂದು ನಿಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ ಬರ್ದಿದೆ. ಆದ್ರೆ ನೀನಾಗಿ ಧುಮುಕಿದ್ರೆ, ನೀನಾಗಿ ಮಾಡ್ಕೊಂಡ್ರೆ ಬಂದು ಸಹಾಯ ಮಾಡ್ತಾರೆ ಅಂತ ಬರಲಿಲ್ಲ.
ಬೈಬಲ್ ವಾಕ್ಯ ಹೇಳ್ತದೆ, ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಅಲ್ಲೊಂದು ವಚನ ಹೀಗಿದೆ, ಏನಂತೆ, ನೀವು ಆವು ಚೇಳುಗಳ ನೀವು ವಿಷ ಪದಾರ್ಥವೇನಾದರೂ ಕುಡಿದರೂ ಯಾವ ಕೇಡು ನಿಮಗಾಗದು ಅಂತ. ಸೊ ಹಾಗಿದ್ರೆ ವಿಷ ತೆಗೆದು ಕುಡಿದ್ಬಿಟ್ರೆ ನಾವು ಕಾಪಾಡಲ್ಪಟ್ಬಿಡ್ತೀವಾ? ಇಲ್ಲ 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 ಇಲ್ಲ. ಅದಕ್ಕಿಂತ ಒಬ್ಬ ಪಾಸ್ಟರ್ ಇದೇ ರೀತಿಯಲ್ಲೇ ಮಾಡ್ತಾರೆ. ನಾವು ವಿಷ ಪದಾರ್ಥವೇನಾದ್ರೂ ಕುಡಿದ್ರು ಯಾವ ಕೇಡು ಸಂಭವಿಸೋದಿಲ್ಲ ಅಂತ ವಾಕ್ಯ ಹೇಳುತ್ತೆ. ನಾನು ವಿಷ ಕುಡಿತೀನಿ ಅಂತ ಹೇಳಿ ಆ ಪಾಸ್ಟರ್ ಬಂದು ಸ್ಟೇಜ್ ಮೇಲೆ ವಿಷ ಕುಡಿತಾರೆ. ಕುಡಿದ ಕೂಡಲೇ ಅವರು ಸ್ವಲ್ಪ ಹೊತ್ತಿಗೆ ಜೀವ ಬಿಡ್ತಾರೆ. ದೇವರನ್ನ ಪರೀಕ್ಷಿಸಬಾರದು. ನನ್ನ ದೇವರು ನಿಜವಾದ ದೇವರು, ನಾನು ದೇವರ ಪರೀಕ್ಷಿಸ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಪರೀಕ್ಷಿಸೋದಾದ್ರೆ ನಾವು ಸೂಸೈಡ್ ಮಾಡ್ಕೊಂಡಾಗ ಆಗತ್ತೆ. ಇದನ್ನೇ ಶತ್ರು ಮಾಡಿದ್ದು. ದೇವದೂತರು ಬಂದು ಕಾಪಾಡ್ತಾರಪ್ಪ, ದೇವದೂತರು ಬರ್ತಾರೆ, ಖಂಡಿತ ಕಾಪಾಡ್ತಾರೆ. ಎಲ್ಲಾ ವಿಶ್ವಾಸಿಗಳಿಗೂ ಕೂಡ ದೇವದೂತರು ಸಹಾಯವಾಗಿ ಉಳಿಗದ ಆತ್ಮಗಳಾಗಿದ್ದಾರೆ. ಅವ್ರು ನಮಗ್ ಸಹಾಯ ಮಾಡ್ಲಿಕ್ಕಾಗೇ ಇದ್ದಾರೆ. ಆದ್ರೆ ನಾವು ದೇವರನ್ನ ಪರೀಕ್ಷಿಸಬಾರ್ದು. ಯಾರು ದೇವರಿಗೆ ವಿಧೇಯರಾಗ್ತಾರೋ ದೇವರೇ ಹೇಳಿದಾಗೆ ನಾವು ನಡ್ಕೊಳ್ಬೇಕೆ ಹೊರತು ನಮ್ಮ ಇಷ್ಟದಂತೆ ನಾವು ನಡ್ಕೊಳ್ಳಬಾರ್ದು. ನನಗಿಷ್ಟ ಆಯ್ತು ಅಂತ ಯಾವುದೋ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವುದೋ ಒಂದು ಕಡೆ ಈ ರೀತಿಯಲ್ಲಿ ಆಯ್ತು, ಒಮ್ಮೆ ನನಗೊಂದ್ಸರಿ ಈ ರೀತಿಯಲ್ಲಿ ಆಯ್ತು. ನಾನು ತಿನ್ನುವಂತ ಆಹಾರದಲ್ಲಿ ಒಂದು ದೊಡ್ಡ ವಿಷಪೂರಿತವಾದಂತಹ ಒಂದು ಜಂತು ಸತ್ತು ಬಿದ್ದಿತ್ತು. ಸೊ ಅದನ್ನ ತಿಂದ್ರೆ ಗ್ಯಾರಂಟಿ ಸಾಯೋದು ನಿಜ. ನಾನು ಕುಡಿದ ನೀರಿನಲ್ಲಿ ಒಂದ್ಸಾರಿ ಪಲ್ಲಿ ಬಿದ್ದಿತ್ತು. ನನಗೆ ಗೊತ್ತಿಲ್ಲ, ನೀರು ಕುಡಿದ್ಬಿಟ್ಟಿದ್ದೀನಿ. ಕುಡಿದ್ಮೇಲೆ ಗೊತ್ತಾಯ್ತು ಪಲ್ಲಿ ಬಿದ್ದಿದೆ ಅಂತ. ಪಲ್ಲಿ ಬಿದ್ದರೆ ಅದೆಷ್ಟು ಪಾಯ್ಸನಸ್ ಅಂತ ಯೋಚನೆ ಮಾಡ್ರಿ. ನನಗೇನಾಗ್ಲಿಲ್ಲ ದೇವರ ಕೃಪೆಯಿಂದ. ಹಲ್ಲೆಲೂಯ. ಸೊ ಹಾಕಿದ್ರೆ ಪ್ರಿಯರೇ, ಇಲ್ಲಿ ನೋಡೋ ಪ್ರಕಾರ ಶತ್ರು ನಮ್ಮನ್ನ ಬೇಕೆಂದೇ ಶೋಧಿಸೋದಕ್ಕೆ ಬರ್ತಾನೆ. ಯೇಸು ಕ್ರಿಸ್ತನು ಇಲ್ಲಿ ಶೋಧನೆಗೆ ಒಳಗಾಗಲಿಲ್ಲ. ಆತ ಯೇಸು ಸ್ವಾಮಿ ತಂದೆಯಾದ ದೇವರನ್ನ ಆತ ಪರೀಕ್ಷಿಸಲಿಲ್ಲ ಅಂತ ಹೇಳ್ತಾರೆ. ದೇವರನ್ನ ಪರೀಕ್ಷಿಸಬಾರದು ಎಂಬುದಾಗಿ ಸೈತಾನನನ್ನ ಆತನ ಹೇಳಿದ ವಾಕ್ಯಕ್ಕೆ ತಕ್ಕ ವಾಕ್ಯವನ್ನ ಯೇಸು ಹೇಳಿ ಆತನಿಗೆ ಕೌಂಟರ್ ಕೊಟ್ಟು ಆತನನ್ನ ಸೋಲಿಸುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಇಲ್ಲಿ ನಾವು ನೋಡುವಂತ ಒಂದು ವಿಚಾರ ಏನಂತ ಹೇಳಿದ್ರೆ, ಇದೇ ಅಧ್ಯಾಯದಲ್ಲಿ ದೇವದೂತರು ಬಂದು ನೀನು ಕಾಪಾಡ್ತಾರೆ ಅಂತ ಹೇಳಿದ್ರಲ್ಲ ಈ ಸೈತಾನ. ಅಕಸ್ಮಾತ್ ಯೇಸು ಸತ್ತಿದ್ರೆ ದೇವದೂತರು ಬರ್ತಾ ಇದ್ರ ಅಂದ್ರೆ ಖಂಡಿತ ಬರ್ತಾ ಇರಲಿಲ್ಲ. ಆದ್ರೆ ಇದೇ ಅಧ್ಯಾಯದಲ್ಲಿ ಯೇಸು ಎಲ್ಲಾ ಶೋಧನೆಗಳನ್ನ ಮುಗಿಸಿ, ಎಲ್ಲಾ ಶೋಧನೆಗಳನ್ನ ಜಯಿಸಿ ಸೈತಾನನ ತೊಲಗು ಅಂತ ಹೇಳಿದ್ಮೇಲೆ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಆಗ ಸೈತಾನನು ಆತನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ನಿಜವಾಗಿ ದೇವದೂತರು ಉಪಚಾರ ಮಾಡೋದನ್ನ ಅವ್ರು ಕಳ್ಕೊಳ್ತಾ ಇದ್ರು. ಯೇಸು ಸೈತಾನ ಮಾತನ್ನ ಕೇಳಿದ್ದಿದ್ರೆ. ಹಾಗೆ ಪ್ರೇರೆ, ಎಷ್ಟೋ ಸಮಯದಲ್ಲಿ ನಾವುಗಳು ಕೂಡ ಅಷ್ಟೇ ಸೈತಾನ ಮಾತನ್ನ ಕೇಳಿ ಎಷ್ಟೋ ಬಾರಿ ನಾವು ದೇವರಿಂದ ಆಗಬೇಕಾದ ಉಪಚಾರ, ದೇವದೂತರಿಂದ ಆಗಬೇಕಾದ ಉಪಚಾರ, ದೇವರಿಂದ ದೊರೆಯುವ ಆ ಸಹಾಯವನ್ನ ನಾವು ಕಳೆದುಕೊಳ್ತೇವೆ. ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂತವ್ರಿಗೆ ಈ ಸಂಗತಿಯನ್ನ ಕರ್ತನೆ ಹೇಳ್ತಿದ್ದಾನೆ. ಕರ್ತನೆ ನೇರವಾಗಿ ನಿಮಗೆ ನೋಡಿ ಹೇಳ್ತಾನೆ, ನೀವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಸಹೋದರನೇ. ನಿನ್ನ ಜೀವನ ಮುಗಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ನಿನ್ನೊಳಗೆ ಆಸೆ ಇರುವುದಾದ್ರೆ ಅದನ್ನ ಸೈತಾನನೇ ಮಾತಾಡ್ತಾ ಇದ್ದಾನೆ. ಆ ಮಾತನ್ನ ನಿಲ್ಲಿಸು. ನೀನೇ ಆತನಿಗೆ ಹೇಳು, ನನ್ನೊಳಗೆ ಈ ಮಾತನ್ನು ತರಬೇಡ ಎಂಬುದಾಗಿ ಹೇಳು. ನನಗೇನಾಗೋದಿಲ್ಲ, ನಾನು ಇಷ್ಟ ಬಂದಾಗ ನಾನು ಜೀವಿಸ್ತೀನಿ ಅಂತ ಹೇಳಿ ಜೀವಿಸುವವರೇ, ದೇವರನ್ನ ಪರೀಕ್ಷಿಸುವವರಾಗಿದ್ದೀರಿ. ದೇವರನ್ನ ಪರೀಕ್ಷಿಸುವವರಾಗಿ ನಾವು ಕಾಣಿಸಲ್ಪಡ್ತಾ ಇದ್ದೇವೆ. ದೇವರನ್ನ ಪರೀಕ್ಷಿಸಿದವರು ಎಲ್ಲಿಯಾದ್ರೂ ಉಳಿದ್ರ ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಉಳಿದೇ ಇಲ್ಲ. ನಾವು ನೋಡ್ತೇವೆ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 16ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ, ನೀವು ಮಸ್ಸಾದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಿದಂತೆ ಇನ್ನು ಮುಂದೆ ಮಾಡಬೇಡಿರಿ. ಇಸ್ರಾಯೇಲ್ಯರ ಕುರಿತಾಗಿ, ಇಸ್ರಾಯೇಲ್ಯರ ಇಂದಿನ ಸಂತತಿಯ ಕುರಿತಾಗಿ, ಇಸ್ರಾಯೇಲ್ ಸಂತತಿಯ ಕುರಿತಾಗಿ ಮೋಶೆ ಇಸ್ರಾಯೇಲ್ಯರಿಗೆ ಹೇಳುವಂತ ಸಂಗತಿ, ದೇವರು ಇಸ್ರಾಯೇಲ್ಯರಿಗೆ ಹೇಳುವಂತ ಸಂಗತಿ ಏನಂತೆ, ನೀವು ಮಸ್ಸಾದಲ್ಲಿ ದೇವರನ್ನ ಪರೀಕ್ಷಿಸಿದಂತೆ ಮತ್ತೆ ಪರೀಕ್ಷಿಸ್ಬೇಡ್ರಿ, ಮುಂದೆ ಮಾಡಬೇಡ್ರಿ. ನಾವಿದನ್ನ ವಿಮೋಚನೆ ಕಂಡ 17ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ನಾವು ನೋಡ್ತೇವೆ. ರೆಫಿದೀಮ್ ಅನ್ನಂತ ಸ್ಥಳದಲ್ಲಿ ನೀರಿಲ್ಲದಾಗ ಎಲ್ಲ ಇಸ್ರಾಯೇಲ್ಯರು ಕೂಡ ಅಲ್ಲಿ ನೀರಿಗಾಗಿ ಆತುರದು. ಅವ್ರು ಹೇಳ್ತಾರೆ, ನಮಗೆ ನೀರಿಲ್ಲ, ನಮಗೆ ನೀರು ದೇವರು ದೊರಕಿಸ್ಕೊಡ್ತಾರ? ದೇವರು ನೀರನ್ನ ದೊರಕಿಸಿಕೊಡ್ತಾರ? ದೊರೆಯುತ್ತಾ ನೀರು? ಪ್ರಶ್ನೆ ಕೇಳ್ತಾ ಇದ್ದಾರೆ ದೇವರ ಹತ್ರ. ಪರೀಕ್ಷೆ ನೀಡ್ತಾ ಇದ್ದಾರೆ.
ಇಸ್ರಾಯೇಲ್ಯರನ್ನ ಐಗುಪ್ತದ ಹಿಡಿತದಿಂದ, ಫರೋಹನನ ಹಿಡಿತದಿಂದ ಬಿಡಿಸಿದ ದೇವರು, ಒಂದು ರಾತ್ರಿಯಲ್ಲಿ ಬಿಡಿಸಿದ ದೇವರು. ಇಸ್ರಾಯೇಲ್ಯರಿಗೂ ಐಗುಪ್ತರಿಗೂ ದೊಡ್ಡ ವ್ಯತ್ಯಾಸ ಉಂಟು ಮಾಡಿದ ದೇವರು. ಇಸ್ರಾಯೇಲ್ಯರನ್ನ ಐಗುಪ್ತದ ಆ ರಥಗಳಿಂದ ದೇವರು ಕಾಪಾಡಿದ ದೇವರು. ಅವರೊಂದಿಗೆ ಯುದ್ಧ ಮಾಡಿ ಜಯ ಕೊಟ್ಟ ದೇವರು. ಕೆಂಪು ಸಮುದ್ರವನ್ನು ಸೀಳಿ ಒಣನೆಲದಲ್ಲಿ ನಡೆಸಿದ ದೇವರು. ಮನ್ನ ಕೊಟ್ಟ ದೇವರು, ಲಾವಕ್ಕಿಯನ್ನು ಕೊಟ್ಟ ದೇವರು. 40 ವರ್ಷ ಅವರ ಬಟ್ಟೆ ಹರಿದೋಗ್ಲಿಲ್ಲ, ಅವರ ಕೆರಗಳು ಸವದೋಗ್ಲಿಲ್ಲ. ಆ ರೀತಿಯಲ್ಲಿ ಕಾಪಾಡಿದ ದೇವರು. ಯಾವ ಪ್ರಾಣಿಯಿಂದ ಯಾರಿಗೂ ಹಾನಿಯಾಗದಾಗಿ ಕಾಪಾಡಿದ ದೇವರು. ಹಗಲಲ್ಲಿ ಮೇಘಸ್ತಂಭ, ഇരുಳಲ್ಲಿ ಅಗ್ನಿಸ್ತಂಭವನ್ನು ಕೊಟ್ಟು ಕಾಪಾಡಿದ ದೇವರು. ಅವರ ಮಧ್ಯದಲ್ಲಿಯೇ ವಾಸ ಮಾಡಿ ಚಲಿಸ್ತಾ ಇದ್ದ ದೇವರು. ಆ ದೇವರ ಹತ್ರ ಇವರು ಹೇಳ್ತಿದ್ದಾರೆ, ಮಾರಾದಲ್ಲಿ ಕಹಿಯಾದ ನೀರನ್ನ ಸಿಹಿಯಾಗಿ ಮಾರ್ಪಡಿಸಿದ ದೇವರು. ಆ ದೇವರ ಬಳಿಯಲ್ಲಿ ಇವರು ಕೇಳ್ತಾ ಇದ್ದಾರೆ, ಏನಂತ ಇದ್ದಾರೆ? ನಮಗೆ ನೀರು ದೊರೆಯುವುದೋ, ನೀರು ದೊರಕಿಸಿ ಕೊಡುವನೋ? ಇಲ್ಲ ಪ್ರಿಯರೇ, ದೇವರನ್ನ ನಾವು ಪರೀಕ್ಷಿಸುವುದಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ. ದೇವರು ನಮ್ಮನ್ನ ಪರೀಕ್ಷಿಸ್ಲಿಕ್ಕೆ ಆತನಿಗೆ ಅಧಿಕಾರವಾದೆ. ಅದಕ್ಕಾಗಿಯೇ ದಾವೀದನು ಹೇಳ್ತಾನೆ, ಕರ್ತನೇ ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನಾನೆಲ್ಲಾದ್ರೂ ಎಡಗುವವನಾಗಿದ್ದೇನಾ? ನಾನು ಸನಾತನ ಮಾರ್ಗದಲ್ಲಿ ನಡೀತಾ ಇದ್ದೇನಾ? ನಾನು ಪರಿಶುದ್ಧವಾಗಿದ್ದೇನೋ? ನನ್ನ ಹೃದಯದ ಆಲೋಚನೆ ಸರಿಯಾಗಿದೆಯೋ ಅಲ್ಲವೋ? ನನ್ನ ಪರೀಕ್ಷಿಸಿ ತಿಳಿದುಕೋ, ನನ್ನ ಪರೀಕ್ಷಿಸು ಸ್ವಾಮಿ, ನನ್ನನ್ನು ಪರೀಕ್ಷಿಸು ಎಂಬುದಾಗಿ. ಪ್ರಿಯರೇ, ದೇವರಿಗೆ ನಮ್ಮನ್ನ ಪರೀಕ್ಷಿಸಲಿಕ್ಕೆ ಅಧಿಕಾರ ಉಂಟೇ ಹೊರತು ನಾವು ಆತನನ್ನ ಪರೀಕ್ಷಿಸಲಿಕ್ಕೆ ನಮಗೆ ಯಾವ ಅಧಿಕಾರವೂ ಇಲ್ಲ. ಹಾಗೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡ್ತೀವಿ, ಯೇಸು ಎಲ್ಲಿಯೂ ಕೂಡ ತಂದೆಯನ್ನ ಪರೀಕ್ಷಿಸಲೇ ಇಲ್ಲ, ಎಲ್ಲಿಯೂ ಕೂಡ ತಂದೆಯ ವಿರುದ್ಧವಾಗಿ ಮಾತಾಡಲೇ ಇಲ್ಲ. ಯಾಕೆ, ಹೇಗೆ, ಈ ಪ್ರಶ್ನೆಗಳನ್ನ ಕೇಳಲೇ ಇಲ್ಲ. ತಂದೆ ಹೇಳಿದ್ದಾರೆ, ಮುಗಿತು. ತಂದೆ ಹೇಳಿದಾಗೆ ಮಾಡುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ರು. ಅದರಲ್ಲಿ ಸೈತಾನನನ್ನ ಯೇಸು ಜಯಿಸಿದ್ದಾರೆ. ಇವತ್ತು ಕೂಡ ಸೈತಾನನು ನಮ್ಮ ವಿಷಯದಲ್ಲಿ ಕೂಡ ಹಾಗೆಯೇ ಆತನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾವು ಆತ್ಮಹತ್ಯೆ ಮಾಡಿಕೊಳ್ಳುವಂತೆ, ದೇವರನ್ನ ಪರೀಕ್ಷಿಸುವಾಗ ಅದು ಆತ್ಮಹತ್ಯೆಗೆ ಸಮವಾಗಿದೆ, ಈಕ್ವಲ್ ಟು ಸೂಸೈಡ್. ನಾವು ಪರೀಕ್ಷಿಸದೆ ದೇವ್ರು ಕೊಟ್ಬಿಡ್ತಾರ, ದೇವ್ರು ಮಾಡಿಬಿಡ್ತಾರ, ದೇವರಿಗೆ ಹೇಗೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ? ದೇವ್ರು ಬದುಕಿಸ್ಬಿಡ್ಲಿ, ದೇವ್ರು ವಾಸಿ ಮಾಡಿಬಿಡ್ಲಿ, ದೇವ್ರು ಕರ್ತನ್ಬಿಡ್ಲಿ, ದೇವ್ರು ಬದಲಾಯಿಸ್ಬಿಡ್ಲಿ. ಪರೀಕ್ಷೆ ಮಾಡ್ತಾ ಇದ್ದೇವೆ ದೇವರನ್ನ. ಪ್ರಿಯರೇ, ಪರೀಕ್ಷಿಸಬಾರದು. ನಾವು ಪರೀಕ್ಷಿಸುವಾಗ ನಾವೇನ್ ಮಾಡ್ತಿದ್ದೇವೆ? ನಮ್ಮನ್ನೇ ನಾವು ನಾಶಪಡಿಸ್ಕೊಳ್ತಾ ಇದ್ದೇವೆ. ಆ ರೀತಿಯಲ್ಲಿ ಪರೀಕ್ಷಿಸಿದವರು ಅಡವಿಯಲ್ಲಿಯೇ ಸತ್ತು ಹೋದ್ರು. ನಾವು ನೋಡ್ತೀವಿ ವಿಮೋಚನ ಕಾಂಡದಲ್ಲಿ, ಧರ್ಮಶಾಸ್ತ್ರದಲ್ಲಿ ಅಲ್ಲಿ ನಾವು ನೋಡ್ತೀವಿ, ದೇವರನ್ನ ಪರೀಕ್ಷಿಸಿದವರು ಆ ಒಂದು ಅಡವಿಯಲ್ಲಿ, ಆ ಕಾಡಿನಲ್ಲಿಯೇ ಸತ್ತು ಹೋದ್ರು. ಅವ್ರು ಯಾರು ಕಾನಾನ್ ದೇಶಕ್ಕೆ ಹೋಗ್ಲೇ ಇಲ್ಲ, ಅವ್ರು ಯಾರೋ ವಿಶ್ರಾಂತಿ ಒಳಗೆ ಸೇರಲೇ ಇಲ್ಲ. ಇವತ್ತು ನಾವು ಪರೀಕ್ಷಿಸುವವರಾದ್ರೆ ಅಸಾಧ್ಯ. ಯೂದನು ಕೂಡ ಯೇಸುವನ್ನ ಪರೀಕ್ಷಿಸಿದ್ದಾನೆ. ಈ ಯೇಸು ನಿಜವಾಗಿಯೂ ಕೂಡ ನಮಗೆ ಯೆರೂಸಲೇಮನ್ನ ತಿರುಗಿ ಸ್ಥಾಪಿಸಿಕೊಡ್ತಾರ? ರೋಮ್ ಸರ್ಕಾರನ ಗೆಲ್ತಾರ? ಖಂಡಿತ ಇವ್ರು ಗೆಲ್ಲಲ್ಲ. ಈ ರಾಜ ಅಲ್ಲ ಇವ್ರೇನಪ್ಪ ರಾಜನಾಗಿರ್ತಾನೆ ಅಂತ ಅನ್ಕೊಂಡೆ, ಮೆಸ್ಸಿಯ ಅಂದ್ರೆ ರಾಜ ಅಂತ ಅನ್ಕೊಂಡೆ, ಅರಮನೇಲಿ ಇರ್ತಾರೆ ಅನ್ಕೊಂಡೆ. ಇವ್ರು ನೋಡಿದ್ರೆ ಬಡವ್ರ ಜೊತೆ ಇದ್ದಾರೆ, ಸುಂಕದವ್ರ ಜೊತೆ ಇದ್ದಾರೆ, ಪಾಪಿಗಳ ಜೊತೆ ಇದ್ದಾರೆ, ಇವರಿಂದ ನನ್ಗೇನ್ ಪ್ರಯೋಜನ ಇಲ್ಲ ಎಂಬುದಾಗಿ ಯೇಸುವಿನ ಮೇಲೆ ಗೊಣಗುಟ್ಟುವಿಕೆಯಿಂದ ಫರಿಸಾಯರಿಗೆ, ಸದ್ದುಕಾಯರಿಗೆ, ಯಾಜಕರ ಬಳಿಯಲ್ಲಿ ಹೋಗಿ ಯೇಸುವನ್ನ 30 ನಾಣ್ಯಗಳಿಗೆ, ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಡ್ತಾನೆ. ಮಾರಿದ ನಂತರ ನಾವು ನೋಡ್ತೀವಿ, ಪರೀಕ್ಷಿಸಿದ್ರಿಂದ ಆತನು ತನ್ನನ್ನು ತಾನೇ ಒಪ್ಪಿಸ್ಕೊಟ್ಟು ಸೂಸೈಡ್ ಮಾಡ್ಕೊಂಡು ಸಾಯ್ತಾನೆ. ದೇವರನ್ನ ಪರೀಕ್ಷಿಸುವುದು ಒಂದೇ, ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ. ಪ್ರೇರೆ, ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಯೇಸು ಕ್ರಿಸ್ತುವಿನಂತೆ ನಾವು ಪರೀಕ್ಷಿಸಿದವರಾಗಿ ಕಾಣಿಸಲ್ಪಡೋಣವ. ನಮ್ಮನ್ನು ದೇವರು ಪರೀಕ್ಷಿಸಲಿ, ನಾವು ಆತನನ್ನು ಪರೀಕ್ಷಿಸುವುದು ಬೇಡವೇ ಬೇಡ. ನಾವು ಪರೀಕ್ಷಿಸುವುದಕ್ಕೆ ಒಂದೇ ಒಂದು ಜಾಗವಿದೆ. ಮಲಾಕಿಯ 3ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಹೇಳ್ತಾನೆ, ಏನಂತೆ? ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ದೇವರೇ ಒಂದು ಸೈನ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ, ಏನಂತ ಹೇಳ್ತಾರೆ? ದೇವರಲ್ಲಿ ನಾವು ದಶಮಾಂಶ, ನಾವು ಆಲಯಕ್ಕೆ ತರಬೇಕಾದ ಎಲ್ಲ ಕಾರ್ಯಗಳನ್ನ ನಾವು ತರಬೇಕಂತೆ. ಆಗ ದೇವರೇನ್ ಮಾಡ್ತಾರೆ? ಆಲಯಕ್ಕೆ ಕೊರತೆ ಇಲ್ಲದೆ ರೀತಿಯಲ್ಲಿ ನಾವು ನೋಡ್ಕೊಳ್ಳುವಾಗ
ದಶಮಾಂಶವಾಗಿರಬಹುದು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಅದಕ್ಕಿಂತಲೂ ಹೆಚ್ಚಾದದ್ದು. ನಾವು ಕರುಣೆ ತೋರಿಸಬೇಕಾಗಿದೆ. ನಾವು ಕರುಣೆ ತೋರಿಸುವಾಗ ಆತನು ಕರುಣೆ ತೋರಿಸುವವನಾಗಿದ್ದಾನೆ. ನಾವು ಕರುಣೆ ತೋರಿಸಿ ನಾವು ಆತನ ಪರೀಕ್ಷಿಸಬಹುದು. ನಮ್ಮ ಹತ್ರ ಇರುವುದನ್ನೆಲ್ಲವನ್ನು ಕೊಟ್ಟು ನಾವು ಆತನನ್ನು ಪರೀಕ್ಷಿಸಬಹುದು. ಆತನು ಕೊಡ್ತಾನೋ ಇಲ್ವೋ? ಖಂಡಿತ ಆತನು ಕೊಡುವವನಾಗಿದ್ದಾನೆ. ನೀವು ಕರುಣೆ ತೋರಿಸಿ ನೋಡ್ರಿ, ಆತನು ಖಂಡಿತವಾಗಿ ಕರುಣಿಸುವವನಾಗಿದ್ದಾನೆ. ಆತನ ಮಾತುಗಳನ್ನ ನೀವು ಹಾಗೆ ನಡೆದು ಜೀವಿಸಿ ನೋಡ್ರಿ, ಆತ ಖಂಡಿತವಾಗಿ ಹಾಗೆ ಮಾಡುವವನಾಗಿದ್ದಾನೆ. ಆತನವನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಆತನು ತನ್ನ ಮಾತಿಗೆ ತಕ್ಕಂತೆ ನಡ್ಕೊಳ್ಳುವವನಾಗಿದ್ದಾನೆ. ಹಾಗಿದ್ರೆ ಈ ಸಮಯದಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನನ್ನು ಎಲ್ಲಿಯೂ ನಾವು ಪರೀಕ್ಷಿಸದವರಾಗಿ ನಾವು ಆತನನ್ನು ಆಶೀರ್ವದಿಸುವರಾಗಿ, ಆತನ ರಾಜ್ಯಕ್ಕಾಗಿ ಜೀವಿಸುವರಾಗಿ ನಾವು ಜೀವಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಈ ಸಮಯದಲ್ಲಿ ಕರ್ತನೆ, ಹೌದಪ್ಪ ಯೇಸುವೆ, ನೀವು ಕರ್ತನೆ ಅಪ್ಪ ತಂದೆಯನ್ನು ಎಂದಿಗೂ ನೀನು ಪರೀಕ್ಷಿಸಲಿಲ್ಲಪ್ಪ. ಸೈತಾನನು ಕರ್ತನೆ ಇಲ್ಲಿಂದ ಕೆಳಕ್ಕೆ ತುಮುಕು ಎಂಬುದಾಗಿ ಹೇಳಿದಾಗಲೂ ನೀನು ಹೇಳಿದೆ ಸ್ವಾಮಿ, ಕರ್ತನನ್ನು ಪರೀಕ್ಷಿಸಬಾರದು. ಹೌದು, ದೇವದೂತರು ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಬಂದು ಕಾಪಾಡುವರು ಎಂಬುದಾಗಿ ಬರೆಯಲ್ಪಟ್ಟಿದ್ದರೂ ಸಹ ನಾನಾಗಿ ನನ್ನ ಇಷ್ಟದಂತೆ ಕೆಳಗೆ ಧುಮುಕುವುದಾದರೆ ದೇವದೂತರು ಬಂದು ಕಾಪಾಡೋದಿಲ್ಲ. ದೇವರನ್ನು ನಾವು ಪರೀಕ್ಷಿಸಬಾರ್ದು, ತಪ್ಪಾದ ರೀತಿಯಲ್ಲಿ ನಡ್ಕೊಳ್ಬಾರ್ದು ಎಂಬುದನ್ನು ಸೈತಾನನಿಗೆ ಹೇಳಿ ಆತನನ್ನು ಜಯಿಸಿದ್ದಿ. ಹಾಗೇ ಕರ್ತನೆ, ಹೌದಪ್ಪ, ವಾಕ್ಯಗಳನ್ನೇ ತೆಗೆದುಕೊಂಡು ಸೈತಾನ ನಮ್ಮನ್ನು ಶೋಧಿಸುವಂಥ ಸಂದರ್ಭದಲ್ಲಿ ಸ್ವಾಮಿ ನಾವು ಗೆಲ್ಲುವುದಕ್ಕೆ ಸಹಾಯ ಮಾಡು. ಕರ್ತನೇ, ನಿನಗೆ ಸ್ತೋತ್ರ. ಹಾಗೆ ನೀವು ಮಾಡುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿಮಗೆ ಮಹಿಮೆ ಸಲ್ಲಿಸ್ತೇವೆ. ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಶತ್ರುವಿನ ಎಲ್ಲ ಶೋಧನೆಗಳನ್ನ ಜಯಿಸುವಂತೆ ಸಹಾಯ ಮಾಡು. ಉಜ್ಜೀವನವನ್ನು ಕಾಣುವಂತೆ ಸಹಾಯ ಮಾಡು. ಹಾಗೆ ನೀವು ಮಾಡಿದ್ದಿಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀನಿ, ಪ್ರೀತಿಯ ತಂದೆಯ ದೇವರೇ, ಆಮೆನ್, ಆಮೆನ್. ಕರ್ತನೇ, ಪ್ರೀತಿಯ ದೇವಜನರೇ, ಈ ವಾಕ್ಯವನ್ನು ದಯವಿಟ್ಟು ಪ್ರಾರ್ಥನೆ ಪೂರ್ವಕವಾಗಿ ಕೇಳ್ರಿ, ಮತ್ತೆ ಮತ್ತೆ ಕೇಳ್ರಿ. ಕರ್ತನು ನಿಮಗೆ ಸಹಾಯ ಮಾಡಲಿ. ಪ್ರೈಸ್ ದಿ ಲಾರ್ಡ್.